ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಿವಾಸಗಳಿಗೆ ರಿಮೋಟ್ ನಿಯಂತ್ರಿತ RDX ಬಾಂಬ್ ಇರಿಸಲಾಗಿದೆ ಅಂತ ಬೆದರಿಸುವ ಇಮೇಲ್ ಬಂದಿದೆ. ಇನ್ನು ಈ ಬಾಂಬ್ ಥ್ರೆಟ್ ಸಂದೇಶವು ಐಡಿಯಿಂದ ಬಂದಿದೆ. ಹುಲ್ಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಬಾಂಬ್ ಸ್ಕ್ವಾಡ್ ತಂಡವು ತಕ್ಷಣ ನಿವಾಸಗಳನ್ನು ಪರಿಶೀಲಿಸಿ ಯಾವುದೇ ಸ್ಫೋಟಕ ವಸ್ತುವಿಲ್ಲ ಅಂತ ಖಚಿತಪಡಿಸಿದೆ. ಈ ಇಮೇಲ್ ಸಂದೇಶವು ಬುಧವಾರ ಬೆಳಗ್ಗೆ ಬಂದಿದ್ದು DCM ಡಿ.ಕೆ. ಶಿವಕುಮಾರ್ ಅವರ ಅಧಿಕೃತ ಇಮೇಲ್ಗೆ ನೇರವಾಗಿ ಬಂದಿತ್ತು. ಸಂದೇಶದಲ್ಲಿ ನಿಮ್ಮ ಮನೆಯಲ್ಲಿ 4 RDX ಮತ್ತು IED ಸ್ಫೋಟಕಗಳನ್ನು ಫಿಕ್ಸ್ ಮಾಡಿದ್ದೇವೆ, ರಿಮೋಟ್ ಒತ್ತಿದ್ರೆ ತಕ್ಷಣ ಬ್ಲಾಸ್ಟ್ ಆಗುತ್ತದೆ ಅಂತ ಬರೆಯಲಾಗಿತ್ತು. ಇದೇ ರೀತಿ CM ಸಿದ್ದರಾಮಯ್ಯ ಅವರ ಮೇಲಲ್ಲಿಯೂ ಕೂಡ ಇದೇ ರೀತಿಯ ಬೆದರಿಕೆ ಬಂದಿತ್ತು. ಇಮೇಲ್ ಐಡಿಯ ಅರ್ನಾ ಅಶ್ವಿನ್ ಶೇಖರ್ ಎಂಬ ಹೆಸರಿನಲ್ಲಿ ನೋಂದಿತವಾಗಿತ್ತು. ಇನ್ನು ಪೊಲೀಸರು ಈ ಐಡಿಯನ್ನು ರಿಸ್ಟ್ರಾಕ್ಟ್ ಮಾಡಲು ಶುರು ಮಾಡಿದ್ದಾರೆ. ಪೊಲೀಸರ ವರದಿಯ ಪ್ರಕಾರ ಸಂದೇಶದಲ್ಲಿ ಇಬ್ಬರ ಮನೆಯಲ್ಲೂ ಕೂಡ ಬಾಂಬ್ ಫಿಕ್ಸ್ ಆಗಿದೆ, ರಿಮೋಟ್ ಒತ್ತಿ ಬ್ಲಾಸ್ಟ್ ಮಾಡ್ತೀವಿ ಅಂತ ಬೆದರಿಕೆಯಲ್ಲಿ ಹೇಳಲಾಗಿತ್ತು. ಇದರಿಂದಾಗಿ DCM ಅವರು ತಕ್ಷಣ ತಮ್ಮ ಭದ್ರತಾ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು.